ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಆರಿಸ್ಕೊಂಡಿರೋ ವಿಷಯ ತುಂಬಾ ಸ್ವಾರಸ್ಯಕರವಾಗಿದೆ. ಇದು ಬರ್ತಾ ಇರೋ ರಥಸಪ್ತಮಿಯ ಬಗ್ಗೆ. ಹೌದು. ಜಾನ್ವರಿ 25 ಭಾನುವಾರ ಬರ್ತಿದೆಯಲ್ಲ, ಆ ಹಬ್ಬ ಈ ಸಲ ಏನೋ ದೊಡ್ಡ ವಿಶೇಷವಂತೆ. ಹೌದು. ಈ ಮೂಲದಲ್ಲಿ ಹೇಳೋ ಪ್ರಕಾರ ಇದು ಹಲವು ವರ್ಷಗಳಿಗೊಮ್ಮೆ ಮಾತ್ರ ಬರುವಂತಹ ಒಂದು ಅತ್ಯಂತ ಅಪರೂಪದ ಶುಭ ಯೋಗಗಳ ಸಂಗಮ ಅಂತ ಹೇಳ್ತಿದ್ದಾರೆ. ಅದೇ ಕೇಳೋದಕ್ಕೆ ಒಂಥರ ಕುತೂಹಲ ಅಲ್ವಾ? ಖಂಡಿತ. ಹಾಗಾಗಿ ಇವತ್ತಿನ ನಮ್ಮ ಈ ಚರ್ಚೆಯ ಉದ್ದೇಶ ಈ ವಿಡಿಯೋವನ್ನು ಆಳವಾಗಿ ನೋಡಿ. ಆ ದಿನ ಯಾಕೆ ಅಷ್ಟೊಂದು ವಿಶೇಷ, ಯಾವೆಲ್ಲ ಶುಭ ಯೋಗಗಳು ಕೂಡಿ ಬರ್ತಿವೆ, ಮತ್ತೆ ಆ ದಿನದಂದು ಯಾವ ಕೆಲಸಗಳನ್ನು ಯಾವ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಸರಿ, ಹಾಗಾದ್ರೆ ಶುರು ಮಾಡೋಣ. ಪ್ರತಿ ವರ್ಷ ರಥಸಪ್ತಮಿ ಬರುತ್ತೆ, ಆದ್ರೆ ಈ ಸಲದ್ದು ಹಲವು ವರ್ಷಗಳಿಗೊಮ್ಮೆ ಬರುವಂಥದ್ದು. ಈ ದಿನವನ್ನು ಅಷ್ಟು ಶಕ್ತಿಶಾಲಿ ಮತ್ತು ವಿಶಿಷ್ಟ ಅಂತ ಕರೆಯೋಕೆ ಆ ಜ್ಯೋತಿಷ್ಯದ ಕಾರಣಗಳೇನು? ಖಂಡಿತ. ಈ ವಿಡಿಯೋ ಕೆಲವು ಪ್ರಮುಖ ಜ್ಯೋತಿಷ್ಯದ ಅಂಶಗಳನ್ನು ಒಂದೊಂದಾಗಿ ಬಿಡಿಸಿ ಹೇಳುತ್ತೆ. ಓಕೆ. ಸಲ ರಥಸಪ್ತಮಿ ಬಂದಿರೋದು ಭಾನುವಾರ. ಸರಿ, ರವಿವಾರ. ರವಿ ಅಂದ್ರೆ ಸೂರ್ಯ, ಸೂರ್ಯನ ಹಬ್ಬ, ಸೂರ್ಯನ ದಿನದಂದೇ ಬಂದಿದೆ. ಇದು ಅರ್ಥ ಆಯ್ತು. ಹೌದು. ಅಷ್ಟೇ ಅಲ್ಲ, ಆ ದಿನ ಬರುವ ತಿಥಿ ಶುಕ್ಲ ಪಕ್ಷದ ಸಪ್ತಮಿ. ಸಪ್ತಮಿ. ಹೌದು. ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ತಿಥಿಗೂ ಒಬ್ಬ ಅಧಿದೇವತೆ ಇರ್ತಾನೆ. ತಿಥಿ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಚಾಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಒಂದು ದಿನ. ಓಕೆ. ಅಮಾವಾಸ್ಯೆ ನಂತರ ಬರುವ ದಿನಗಳನ್ನು ಶುಕ್ಲ ಪಕ್ಷ ಅಂತಿವೆ. ಈ ಶುಕ್ಲ ಪಕ್ಷದ 7ನೇ ದಿನ ಅಂದ್ರೆ ಸಪ್ತಮಿ ತಿಥಿಯ ಅಧಿದೇವತೆಯೂ ಕೂಡ ಸೂರ್ಯನೇ. ಓಹೋ, ಹಾಗಾದ್ರೆ ಸೂರ್ಯನ ದಿನದಂದೇ ಸೂರ್ಯನ ತಿಥಿ ಬಂದಿದೆ. ಇದೇ ಒಂದು ವಿಶೇಷವಾದ ಜೋಡಣೆ. ಎಕ್ಸಾಕ್ಟ್ಲಿ. ಆದ್ರೆ ಇದಿಷ್ಟೇ ಈ ದಿನವನ್ನ ಅಪರೂಪ ಅಂತ ಕರೆಯೋಕೆ ಸಾಕಾಗತ್ತಾ, ಅಥವಾ ಬೇರೇನಾದ್ರೂ ಇದೆಯಾ? ಒಳ್ಳೆ ಪ್ರಶ್ನೆ. ಇದಿಷ್ಟೇ ಅಲ್ಲ, ಇದರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಸೇರ್ಕೊಳ್ಳುತ್ತೆ. ಅದುವೇ ನಕ್ಷತ್ರ. ನಕ್ಷತ್ರ? ಹೌದು. ಜಾನ್ವರಿ 25ರಂದು ರೇವತಿ ನಕ್ಷತ್ರ ಇರುತ್ತೆ. ಇಲ್ಲಿ ಒಂದು ಸ್ವಾರಸ್ಯಕರವಾದ ವಿಚಾರ ಇದೆ. ಹೇಳಿ. ನಮ್ಮ ಈ ಮೂಲದ ಪ್ರಕಾರ ರೇವತಿ ನಕ್ಷತ್ರದ ಅಧಿಪತಿ ಸೂರ್ಯ ಅಂತ ಹೇಳಲಾಗಿದೆ. ಆದ್ರೆ ಆಕ್ಚುಲಿ ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರೇವತಿ ನಕ್ಷತ್ರಕ್ಕೆ ಬುಧನನ್ನು ಅಧಿಪತಿ ಅಂತ ಪರಿಗಣಿಸಲಾಗುತ್ತೆ. ಓ, ಹಾಗ? ಹೌದು. ಸೂರ್ಯನ ವಾರ, ಸೂರ್ಯನ ತಿಥಿ ಮತ್ತು ಸೂರ್ಯನ ನಕ್ಷತ್ರ ಈ ಮೂರು ಒಂದೇ ದಿನ ಬಂದ ಹಾಗಾಯ್ತು. ಒಂದು ನಿಮಿಷ. ಅಂದ್ರೆ ವಾರ, ತಿಥಿ, ನಕ್ಷತ್ರ ಮೂರು ಸೂರ್ಯನಿಗೆ ಸಂಬಂಧಿಸಿದ್ದು ಒಂದೇ ದಿನ ಬರೋದು ಅಂದ್ರೆ ಇದೊಂದು ರೀತಿ ಜ್ಯೋತಿಷ್ಯದ ಜಾಕ್ಪಾಟ್ ಇದ್ದಾಗೆ. ಇದು ಎಷ್ಟು ಅಪರೂಪ! ಖಂಡಿತ. ಇದೇ ಕಾರಣಕ್ಕೆ ಇದನ್ನು ಅಪರೂಪದ ಯೋಗ ಅಂತಾರೆ. ಈ ವಿಷ್ಟೇ ಅಲ್ಲ, ಈ ಎಲ್ಲ ಸಂಯೋಗಗಳ ಪ್ರಭಾವವನ್ನು ಹೆಚ್ಚಿಸುವುದೇ ಯೋಗ. ಯೋಗ? ಹೌದು. ಈ ವಿಡಿಯೋ ಪ್ರಕಾರ ಈ ಎಲ್ಲ ಸಂಯೋಗಗಳು ಸಿದ್ಧಯೋಗ ಎಂಬ ಶುಭ ಯೋಗದಲ್ಲಿ ಕೂಡಿಬರುತ್ತಿವೆ. ಸಿದ್ಧಯೋಗ? ಜ್ಯೋತಿಷ್ಯದಲ್ಲಿ ಯೋಗ ಅಂದ್ರೆ ನಾವು ಮಾಡೋ ಆಸನ ಅಲ್ಲ, ಬದಲಿಗೆ ಗ್ರಹ ನಕ್ಷತ್ರಗಳ ಒಂದು ನಿರ್ದಿಷ್ಟ ಜೋಡಣೆ. ಅದು ಶುಭ ಅಥವಾ ಅಶುಭ ಫಲಗಳನ್ನು ಕೊಡುತ್ತೆ. ಓಕೆ. ಸಿದ್ಧಯೋಗ ಅನ್ನೋದು ಯಾವುದೇ ಕೆಲಸವನ್ನು ಶುರು ಮಾಡಿದ್ರೂ ಅದು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ ಅನ್ನೋದ್ರ ಸಂಕೇತ. ವಾವ್. ಹೀಗೆ ರವಿವಾರ, ಸಪ್ತಮಿ ತಿಥಿ ಮತ್ತು ರೇವತಿ ನಕ್ಷತ್ರದ ಜೊತೆಗೆ ಸಿದ್ಧಯೋಗವೂ ಸೇರಿ ಈ ದಿನವನ್ನ ಅತ್ಯಂತ ಶಕ್ತಿಯುತ ದಿನವನ್ನಾಗಿ ಮಾಡಿದೆ. ಹಾಗಾದ್ರೆ ಇದೊಂದು ಜ್ಯೋತಿಷ್ಯದ ಸೂಪರ್ ಡೇ ಅಂತಾಯ್ತು. ಇಷ್ಟೊಂದು ಶಕ್ತಿ ಇರೋ ದಿನ ಸುಮ್ಮನೆ ಪೂಜೆ ಮಾಡಿ ಕೂರೋ ಬದಲು ಆ ಶಕ್ತಿಯನ್ನ ನಮ್ಮ ಜೀವನಕ್ಕೆ ಬಳಸ್ಕೊಳ್ಳೋದು ಹೇಗೆ ಅಂತ ದಿನದ ಬೇರೆ ಬೇರೆ ಸಮಯಗಳನ್ನು ಅಂದ್ರೆ ಮುಹೂರ್ತಗಳನ್ನು ಬೇರೆ ಬೇರೆ ಕೆಲಸಗಳಿಗೆ ಹೇಗೆ ಬಳಸ್ಕೊಳ್ಬಹುದು ಅಂತ. ಮುಹೂರ್ತಗಳು? ಹೌದು. ಇಲ್ಲಿ ಮುಹೂರ್ತ ಅಂದಾಗ ನಿರ್ದಿಷ್ಟವಾಗಿ ಲಗ್ನ ಮುಹೂರ್ತಗಳ ಬಗ್ಗೆ ಹೆಚ್ಚು ಒತ್ತು ಕೊಡಲಾಗಿದೆ. ಲಗ್ನ ಮುಹೂರ್ತ? ಲಗ್ನ ಅಂದ್ರೆ ಮದುವೆ ಅಂತ ಅನ್ಕೊಂಡಿದ್ದೆ. ಇಲ್ಲಿ ಅದರ ಅರ್ಥ ಏನು? ಒಳ್ಳೆ ಪ್ರಶ್ನೆ. ಜ್ಯೋತಿಷ್ಯದಲ್ಲಿ ಲಗ್ನ ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಪೂರ್ವ ದಿಗಂತದಲ್ಲಿ ಉದಯಿಸುತ್ತಿರುವ ರಾಶಿ. ಓಕೆ. ಭೂಮಿ ತಿರುಗಿದ ಹಾಗೆ ಪ್ರತಿ 2 ಗಂಟೆಗೊಮ್ಮೆ ಲಗ್ನ ಬದಲಾಗುತ್ತೆ. ಉದಾಹರಣೆಗೆ ಬೆಳಗ್ಗೆ 6ರಿಂದ 8ವರೆಗೆ ಮೇಷಲಗ್ನ ಇದ್ರೆ 8ರಿಂದ 10ರವರೆಗೆ ವೃಷಭ ಲಗ್ನ ಇರುತ್ತೆ. ಅರ್ಥ ಆಯ್ತು. ಪ್ರತಿಯೊಂದು ಲಗ್ನಕ್ಕೂ ಒಬ್ಬ ಅಧಿಪತಿ ಗ್ರಹ ಇರ್ತಾನೆ ಮತ್ತು ಆ ಸಮಯದ ಮೇಲೆ ಆ ಗ್ರಹದ ಪ್ರಭಾವ ಹೆಚ್ಚಾಗಿರುತ್ತೆ. ಈ ವಿಡಿಯೋ ಇದೇ ತತ್ವವನ್ನು ಆಧರಿಸಿ ಸಮಯಗಳನ್ನು ವಿಂಗಡಿಸಿದೆ. ಓಕೆ, ಈಗ ಸ್ಪಷ್ಟವಾಯ್ತು. ಹಾಗಾದ್ರೆ ಯಾವ ಲಗ್ನದಲ್ಲಿ ಯಾವ ಕೆಲಸ ಮಾಡಬೇಕು ಅಂತ ಹೇಳಲಾಗಿದೆ. ಮೊದಲು ಪೂಜೆಯ ಬಗ್ಗೆ ಹೇಳಿ.
ಪೂಜೆಗೆ ಮುಂಜಾನೆಯ ಸಮಯ ಅತ್ಯಂತ ಶ್ರೇಷ್ಠ. ಮೊದಲನೇದು ಬ್ರಾಹ್ಮಿ ಮುಹೂರ್ತ, ಅಂದ್ರೆ ಬೆಳಗ್ಗೆ 5:35ರಿಂದ 6:24ರವರೆಗೆ. ಸರಿ. ಈ ಸಮಯದಲ್ಲಿ ಕುಲದೇವರ ಪೂಜೆ, ವ್ರತ ಸಂಕಲ್ಪ ಮಾಡುವುದು ಮತ್ತು ಆ ರಥಸಪ್ತಮಿಯ ವಿಶೇಷವಾದ ರಥದ ರಂಗೋಲಿ ಹಾಕೋದಕ್ಕೆ ಇದು ಅತ್ಯುತ್ತಮ ಸಮಯವಂತೆ. ಸರಿ, ಇದರ ನಂತರ ಸೂರ್ಯನಿಗೆ ವಿಶೇಷ ಪೂಜೆ ಸಲ್ಲಿಸೋಕೆ ಏನಾದ್ರೂ ನಿರ್ದಿಷ್ಟ ಸಮಯವಿದೆಯಾ? ಇದೆ. ಅದು ಇನ್ನೂ ಮುಖ್ಯವಾದ ಮುಹೂರ್ತ. ಬೆಳಗ್ಗೆ 6:35ರಿಂದ 8 ಗಂಟೆವರೆಗೆ ಮಕರ ಲಗ್ನ ಇರುತ್ತೆ. ಮಕರ ಲಗ್ನ, ಹೌದು. ಸೂರ್ಯ ಮಕರ ರಾಶಿಯಲ್ಲಿ ಸಂಚರಿಸುತ್ತಿರುವ ಈ ಸಮಯದಲ್ಲಿ ಮಕರ ಲಗ್ನ ನಡೆಯುವಾಗ ಸೂರ್ಯನಿಗೆ ಅರ್ಘ್ಯ ಕೊಡುವುದು, ಸೂರ್ಯನ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ ಫಲ ಕೊಡುತ್ತೆ. ಓಕೆ, ಯಾಕಂದ್ರೆ ಸೂರ್ಯನನ್ನು ಆತ್ಮಕಾರಕ ಅಂತಾನೂ ಕರೀತಾರಲ್ಲ? ಹೌದು, ಕರೆಕ್ಟ್ ಪಾಯಿಂಟ್. ಆತ್ಮಕಾರಕ ಅಂದ್ರೆ ಏನು, ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಕಾರಕ ಅಂದ್ರೆ ಪ್ರತಿನಿಧಿ ಅಥವಾ ಸಿಗ್ನಿಫಿಕೇಟರ್ ಅಂತ. ಆತ್ಮ ಅಂದ್ರೆ ನಮ್ಮ ಜೀವಶಕ್ತಿ, ನಮ್ಮ ಚೈತನ್ಯ. ಓ. ಸೊ ಸೂರ್ಯ ನಮ್ಮ ಆರೋಗ್ಯ, ಆತ್ಮವಿಶ್ವಾಸ ಮತ್ತು ಚೈತನ್ಯದ ಪ್ರತಿನಿಧಿ. ಈ ವಿಶೇಷ ದಿನದಂದು ಸರಿಯಾದ ಮುಹೂರ್ತದಲ್ಲಿ ಸೂರ್ಯನನ್ನು ಪೂಜಿಸುವುದರಿಂದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗ್ತವೆ ಅನ್ನೋದು ಇದರ ಹಿಂದಿನ ನಂಬಿಕೆ. ಅದಕ್ಕಾಗಿಯೇ ಈ ಮುಂಜಾನೆಯ ಸಮಯಕ್ಕೆ ಅಷ್ಟು ಮಹತ್ವ. ಹಾಗಾದ್ರೆ ಬೆಳಗಿನ ಜಾವ ಪೂರ್ತಿಯಾಗಿ ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ಮೀಸಲಾಗಿದೆ. ಆದರೆ ಈ ಮೂಲದಲ್ಲಿ ಹೇಳುವ ಪ್ರಕಾರ ಈ ಶಕ್ತಿಯನ್ನು ನಮ್ಮ ಭೌತಿಕ ಜೀವನದ ಸಮೃದ್ಧಿಗೂ ಬಳಸ್ಕೊಳ್ಬೋದು ಅನ್ನೋದು ಸ್ವಾರಸ್ಯಕರ. ಹೌದು, ಖರೀದಿಗಳಿಗೆಂದೇ 2 ಪ್ರಮುಖ ಲಗ್ನ ಮುಹೂರ್ತಗಳನ್ನು ನೀಡಲಾಗಿದೆ. 2. ಮೊದಲನೆಯದು ಮೇಷ ಲಗ್ನದ ಮುಹೂರ್ತ. ಇದು ಬೆಳಗ್ಗೆ 11:20ರಿಂದ ಮಧ್ಯಾಹ್ನ 1:30ರವರೆಗೆ ಇರುತ್ತೆ. ಈ ಲಗ್ನದ ಅಧಿಪತಿ ಮಂಗಳ. ಮಂಗಳ, ಆತನಿಗೂ ಖರೀದಿಗೂ ಏನು ಸಂಬಂಧ? ಅದಕ್ಕೆ ಒಂದು ತರ್ಕವಿದೆ. ಜ್ಯೋತಿಷ್ಯದಲ್ಲಿ ಮಂಗಳನನ್ನು ಭೂಮಿಕಾರಕ ಅಂತ ಕರೀತಾರೆ. ಭೂಮಿಕಾರಕ ಅಂದ್ರೆ ಭೂಮಿ, ಆಸ್ತಿ, ಕಟ್ಟಡ ಇವುಗಳ ಪ್ರತಿನಿಧಿಯಾತ. ಹಾಗಾಗಿ ಆತನ ಲಗ್ನ ನಡೆಯುವಾಗ ಭೂಮಿಗೆ ಸಂಬಂಧಿಸಿದ ವ್ಯವಹಾರ ಅಂದ್ರೆ ಭೂಮಿ ಖರೀದಿ, ಆಸ್ತಿ ನೋಂದಣಿ ಅಥವಾ ಮನೆ ಕಟ್ಟೋಕೆ ಅಡಿಪಾಯ ಹಾಕೋದು ಇಂಥದ್ದನ್ನ ಮಾಡಿದ್ರೆ ಅದು ಯಶಸ್ವಿಯಾಗುತ್ತೆ ಅನ್ನೋದು ಇದರ ಹಿಂದಿನ ತರ್ಕ. ಓ. ಅಷ್ಟೇ ಅಲ್ಲ, ಮಂಗಳ ರಕ್ತದ ಪ್ರತಿನಿಧಿಯೂ ಹೌದು. ಹಾಗಾಗಿ ಮುತ್ತು, ಹವಳದಂತಹ ರತ್ನಗಳು ಮತ್ತು ಬಂಗಾರ ಖರೀದಿಸಲು ಇದು ಶುಭ ಸಮಯ ಅಂತ. ಓ, ಹಾಗಾದ್ರೆ ಇದರ ಹಿಂದೆ ಇಷ್ಟೊಂದು ವಿವರವಾದ ತರ್ಕ ಇದೆ. ಇದು ಕೇವಲ ಒಂದು ಯಾದೃಚ್ಛಿಕ ಸಮಯ ಅಲ್ಲ. ಸರಿ, ಇನ್ನು ಸಂಜೆಯ ಮುಹೂರ್ತದ ಬಗ್ಗೆ ಹೇಳಿ. ಬಂಗಾರ ಅಥವಾ ದೇವತಾ ವಿಗ್ರಹಗಳಿಗೆ ಸಂಜೆಯ ಸಮಯವನ್ನು ಸೂಚಿಸಲಾಗಿದೆಯಲ್ವೇ? ಹೌದು, ಅದಕ್ಕಾಗಿ ಸಂಜೆ 7:30ರಿಂದ ರಾತ್ರಿ 8:40ರವರೆಗೆ ಇರುವ ಸಿಂಹಲಗ್ನದ ಮುಹೂರ್ತವನ್ನು ನೀಡಲಾಗಿದೆ. ಸಿಂಹಲಗ್ನ? ಹೌದು, ಸಿಂಹಲಗ್ನದ ಅಧಿಪತಿ ಬೇರೆ ಯಾರೂ ಅಲ್ಲ, ಸ್ವತಃ ಸೂರ್ಯನೇ. ಓ, ಸರಿ ಸರಿ. ದಿನದ ರಾಜ ಸೂರ್ಯ. ಹಾಗಾಗಿ ಸೂರ್ಯನ ಲಗ್ನದಲ್ಲಿ ಸೂರ್ಯನನ್ನೇ ಹೋಲುವ ಕನಕ ಅಂದ್ರೆ ಬಂಗಾರ ಮತ್ತು ಸೂರ್ಯನಿಗೆ ಪ್ರಿಯವಾದ ತಾಮ್ರದ ದೇವತಾ ವಿಗ್ರಹಗಳನ್ನು, ಪೂಜಾ ಸಾಮಗ್ರಿಗಳಾದ ಸಾಲಿಗ್ರಾಮ, ಗಂಟೆ, ಆರತಿ ತಟ್ಟೆ ಇವುಗಳನ್ನು ಖರೀದಿಸುವುದು ಅತ್ಯಂತ ಶ್ರೇಷ್ಠ ಅಂತ ಈ ಮೂಲದಲ್ಲಿ ಹೇಳಲಾಗಿದೆ. ಇದು ನಿಜಕ್ಕೂ ಕುತೂಹಲಕಾರಿ. ಭೂಮಿಗೆ ಮಂಗಳನ ಲಗ್ನ, ಬಂಗಾರಕ್ಕೆ ಸೂರ್ಯನ ಲಗ್ನ. ನಮ್ಮಲ್ಲಿ ಹಬ್ಬದ ದಿನ ಹೊಸ ವಸ್ತುಗಳನ್ನು ಮನೆಗೆ ತಂದ್ರೆ ಲಕ್ಷ್ಮೀ ಬರ್ತಾಳೆ ಅಂತ ಹೇಳ್ತಾರಲ್ಲ, ಬಹುಶಃ ಅದೇ ತರ್ಕ ಇರಬೇಕು. ಹೌದು, ಬಹುಶಃ ಅದೇ ನಂಬಿಕೆ ಇಲ್ಲೂ ಕೆಲಸ ಮಾಡ್ತಿರ್ಬೋದು. ಈಗ ಎಲ್ಲವೂ ಒಂದಕ್ಕೊಂದು ತಳುಕು ಹಾಕ್ಕೊಳ್ತಿದೆ. ಇದು ಕೇವಲ ಮುಹೂರ್ತ ನೋಡಿ ವಸ್ತುಗಳನ್ನು ಖರೀದಿಸುವುದಷ್ಟೇ ಅಲ್ಲ, ಅದರ ಹಿಂದೆ ಒಂದು ಆಳವಾದ ನಂಬಿಕೆ ಮತ್ತು ಸಾಂಕೇತಿಕ ಅರ್ಥಗಳಿವೆ. ಆರೋಗ್ಯ, ಸಮೃದ್ಧಿ ಎಲ್ಲವನ್ನೂ ಇದು ಒಳಗೊಂಡಿದೆ. ಖಂಡಿತ. ಮತ್ತು ಈ ದಿನದ ಶುಭತ್ವ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ, ಪಂಚಾಂಗಕರ್ತರು ಅಂದು ಮದುವೆಗೂ ಲಗ್ನ ಮುಹೂರ್ತವನ್ನು ನಿಗದಿಪಡಿಸಿದ್ದಾರಂತೆ. ಹೌದಾ? ಹೌದು. ಸಾಮಾನ್ಯವಾಗಿ ಹಬ್ಬದ ದಿನಗಳಲ್ಲಿ ಪೂಜೆ, ವ್ರತಗಳ ಗಡಿಬಿಡಿ ಇರೋದ್ರಿಂದ ಮದುವೆ ಮುಹೂರ್ತಗಳು ಇರೋದು ಬಹಳ ಕಡಿಮೆ. ಆದ್ರೆ ಈ ದಿನಕ್ಕೆ ಮದುವೆ ಮುಹೂರ್ತ ನಿಗದಿಪಡಿಸಿರೋದು ಅಂದ್ರೆ ಈ ದಿನದ ಸಮಗ್ರ ಶುಭತ್ವವನ್ನು ಸೂಚಿಸುತ್ತದೆ. ಕರೆಕ್ಟ್. ಇದು ಕೇವಲ ವಸ್ತು ಖರೀದಿಗೆ ಮಾತ್ರವಲ್ಲ, ಜೀವನದ ಹೊಸ ಅಧ್ಯಾಯವನ್ನು ಆರಂಭಿಸಲು ಅತ್ಯುತ್ತಮ ದಿನ ಅನ್ನೋದರ ದ್ಯೋತಕ. ಇದು ನಿಜಕ್ಕೂ ಈ ದಿನದ ಮಹತ್ವವನ್ನ ಎತ್ತಿ ತೋರಿಸುತ್ತದೆ. ಇದರ ಜೊತೆಗೆ ರಥಸಪ್ತಮಿಗೆ ಉತ್ತರಾಯಣದ ಜೊತೆಗೂ ಒಂದು ನಂಟಿದೆಯಲ್ಲವೇ? ಅದರ ಬಗ್ಗೆ ಏನಾದರೂ ಹೇಳ್ತಾ ಈ ಮೂಲ? ಖಂಡಿತವಾಗಿಯೂ. ರಥಸಪ್ತಮಿ ಅಂದ್ರೆ ಸೂರ್ಯ ತನ್ನ ರಥವನ್ನು ಉತ್ತರ ದಿಕ್ಕಿಗೆ ತಿರುಗಿಸುವ ದಿನ. ಹೌದು. ಇದು
ಉತ್ತರಾಯಣ ಪುಣ್ಯಕಾಲದ ಆರಂಭವನ್ನು ಸೂಚಿಸುತ್ತೆ. ಜ್ಯೋತಿಷ್ಯದ ಪ್ರಕಾರ ಉತ್ತರಾಯಣ ದೇವತೆಗಳ ಹಗಲು. ಹಾಗಾಗಿ ಇದೊಂದು ಹೊಸ ಆರಂಭದ, ಹೊಸ ಚೈತನ್ಯದ ಸಂಕೇತ. ಓಕೆ, ಹೊಸ ಆರಂಭ. ಹೌದು, ಈ ದಿನ ಕೈಗೊಳ್ಳುವ ಯಾವುದೇ ಶುಭ ಕಾರ್ಯಗಳು, ಖರೀದಿಗಳು ಅಥವಾ ಹೊಸ ಆರಂಭಗಳು ಒಂದು ಉತ್ತಮ ಭವಿಷ್ಯಕ್ಕೆ ನಾಂದಿ ಹಾಡುತ್ತವೆ ಎಂಬ ಬಲವಾದ ನಂಬಿಕೆ ಇದರ ಹಿಂದೆ ಇದೆ. ಅಂದ್ರೆ ಆರೋಗ್ಯ, ಸಮೃದ್ಧಿ ಮತ್ತು ಹೊಸ ಆರಂಭ, ಈ 3 ಅಂಶಗಳು ಈ ದಿನದ ಮಹತ್ವವನ್ನ ಹೆಚ್ಚಿಸ್ತವೆ. ಹೌದು, ಖಂಡಿತವಾಗಿಯೂ. ಒಟ್ಟಿನಲ್ಲಿ ಹೇಳೋದಾದ್ರೆ, ನಾವು ಚರ್ಚಿಸಿದ ಜನವರಿ 25ರಂದು ಬರಲಿರುವ ಈ ರಥಸಪ್ತಮಿ ಕೇವಲ ಒಂದು ಹಬ್ಬವಲ್ಲ. ಅಲ್ಲವೇ ಅಲ್ಲ. ಬದಲಿಗೆ ಹಲವು ವರ್ಷಗಳಿಗೊಮ್ಮೆ ಬರುವ ಒಂದು ಅಪರೂಪದ ಜ್ಯೋತಿಷ್ಯ ವಿದ್ಯಮಾನ. ಸೂರ್ಯನಿಗೆ ಸಂಬಂಧಿಸಿದ ವಾರ, ತಿಥಿ, ನಕ್ಷತ್ರಗಳ ಅಪರೂಪದ ಸಂಯೋಗದ ಜೊತೆಗೆ ನಮ್ಮ ಆಧ್ಯಾತ್ಮಿಕ ಮತ್ತು ಭೌತಿಕ ಜೀವನದ ಏಳಿಗೆಗಾಗಿ ಬಳಸಿಕೊಳ್ಳಬಹುದಾದ ನಿರ್ದಿಷ್ಟ ಸಮಯಗಳನ್ನು. ಹೌದು. ಈ ಚರ್ಚೆಯನ್ನು ಮುಗಿಸುವ ಮುನ್ನ ಒಂದು ಆಲೋಚನೆಯನ್ನು ಇಲ್ಲಿ ಬಿಟ್ಟು ಹೋಗಬಹುದು ಅಂತ ಅನ್ಸುತ್ತೆ. ಹೇಳಿ. ಮುಂಬರುವ ಭಾಗದಲ್ಲಿ ಈ ದಿನದಂದು ಮಾಡಬೇಕಾದ ಶಾಸ್ತ್ರೋಕ್ತ ಪೂಜಾ ವಿಧಾನ, ವಿಶೇಷ ರಥದ ರಂಗೋಲಿ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಸರಳ ಪರಿಹಾರಗಳ ಬಗ್ಗೆ ತಿಳಿಸುವುದಾಗಿ ಹೇಳಲಾಗಿದೆ. ಇದು ನಮ್ಮನ್ನು ಒಂದು ಪ್ರಶ್ನೆಯತ್ತ ಕೊಂಡೊಯ್ಯುತ್ತದೆ. ಇಂತಹ ಶಕ್ತಿಯುತ ದಿನದಂದು ಆ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಳ್ಳಲು ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಹೇಗೆ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳಬಹುದು? ಶುಭ ಮುಹೂರ್ತದಲ್ಲಿ ವಸ್ತುಗಳನ್ನು ಖರೀದಿಸೋದರಾಚೆಗೆ ಆ ದಿನದ ಸಕಾರಾತ್ಮಕ ಶಕ್ತಿಯೊಂದಿಗೆ ನಮ್ಮ ವೈಯಕ್ತಿಕ ಶಕ್ತಿಯನ್ನು ಜೋಡಿಸಿಕೊಳ್ಳಲು ನಾವು ಅನುಸರಿಸಬಹುದಾದ ನಿರ್ದಿಷ್ಟ ಆಚರಣೆಗಳು ಅಥವಾ ಮಾನಸಿಕ ಸಿದ್ಧತೆಗಳು ಯಾವಿರಬಹುದು? ಇದು ಮುಂದಿನ ಅನ್ವೇಷಣೆಗೆ ಒಂದು ದಾರಿ ಅಂತ ಹೇಳೋದು. ಖಂಡಿತ.